ಸೊ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ಈ ವ್ಲಾಗ್ ತಮ್ನೇಲ್ ನೋಡಿರ್ತೀರ, ಬಟ್ ತಮ್ನೇಲ್ಗೂ ಈ ವಿಡಿಯೋಗೂ ಏನು ಸಂಬಂಧ ಅಂತಲೇ ಯೋಚನೆ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು ಅಂತ ಗೊತ್ತು. ಬಟ್ ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು ಗೈಸ್. ಏನಂತಂದರೆ, ನಾನು ಜಪಾನ್ ಪ್ರಾಡಕ್ಟ್ಸ್ನ ತಂದಿದ್ದೀನಿ. ಸೊ ಹಂಗಂತ ಯಾರು ಜಪಾನ್ಗೆ ಹೋಗಿದ್ದು? ನಾನಂತೂ ಅಲ್ಲ. ಇಲ್ಲ ಜಪಾನ್ ನನ್ನ ಫ್ರೆಂಡ್ ಹೋಗಿದ್ರಾ? ಇಲ್ಲ. ಬಟ್ ಜಪಾನ್ ತೋರಿಸ್ತಾ ಇದ್ದೀನಿ ಗೈಸ್. ಐ ಆಮ್ ಸೋ ಎಕ್ಸೈಟೆಡ್. ಓಕೆ, ಓವರ್ ಆಯಿತಾ? ಓಕೆ, ಪ್ಲೀಸ್ ಅಡ್ಜಸ್ಟ್. ಸೊ ಇದು ಬಂದು ಬ್ಯಾಗೇ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಗೈಸ್. ಐ ನೋ ಇಟ್ಸ್ ವೆರಿ ಕ್ಯೂಟ್ ಆ್ಯಂಡ್ ಇದು ವಾಟರ್ ಪ್ರೂಫ್ ಕೂಡ ಗೈಸ್. ಐ ನೋ ಇಷ್ಟೊತ್ತಿಗಾಗಲೇ ಎಲ್ಲರೂ ಇದ್ರ ಮೇಲಿರೋವಂಥ ಹೆಸರನ್ನು ನೋಡಿರ್ತೀರ ಅಂತ. ಬಟ್ ಒನ್ ಸೆಕೆಂಡ್. ಎಸ್, ನಾನು ಹೇಳೋಕ್ಕೆ ಹೊರಟಿರೋದೇನೆಂದರೆ, ಇತ್ತೀಚೆಗೆ ನಾನು ಮಂತ್ರಿ ಮಾಲ್ ವಿಸಿಟ್ ಮಾಡಿದ್ದೆ. ಮಂತ್ರಿ ಮಾಲಲ್ಲಿ ಒಂದು ಸ್ಟೋರ್ ಆಗಿದೆ. ಎಕ್ಸಾಂಪಲ್, ನೀವೀಗ ಮಿನಿ ಸ್ಟೋರ್ಸ್ ಎಲ್ಲ ನೋಡಿರ್ತೀರ ಅನಿಸುತ್ತೆ. ಬಟ್ ಅಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್ ಬೇರೆ, ಐ ಅಗ್ರಿ. ಆ್ಯಂಡ್ ಇದು ಬಂದು ಹೊಸ ಶಾಪ್. ಸೊ ಡೈಝೋ ಅಂತ ಇದು. ಸಿನ್ಸ್ 1972 ಜಪಾನ್. ನಾನು ಆಚೆ ಕಡೆ ಇಲ್ಲಿ ಕೆಳಗಡೆ ಒಂದು ಫೋಟೋ ಹಾಕಿರ್ತೀನಿ ನೋಡಿ, ಇದು ಸ್ಟೋರ್ದು. ಇದು ಅದೇ ಥರ ಪೇಡ್ ಪ್ರಮೋಷನ್ ಅಲ್ಲ. ಬಟ್ ಅಲ್ಲಿದ್ದಂಥ ಜನನ ನೋಡಿ ಐ ಥಾಟ್ ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತ. ಬಟ್ ಲೇಟರ್ ಬೋರ್ಡ್ ನೋಡಿದೆ, ಇಟ್ ವಾಸ್ ಸ್ಟಾರ್ಟಿಂಗ್ ಎವ್ರಿಥಿಂಗ್ ಫ್ರಮ್ 99. ಆ್ಯಂಡ್ ಮ್ಯಾಕ್ಸ್ ನಾನು ಕಾಸ್ಟ್ಲಿಯೆಸ್ಟ್ ಅಂತ ನೋಡಿದಂದರೆ ಒಂದು ಅಂಬ್ರೆಲಾ, ಅದು ಬಂದು 1200 ಸಮಥಿಂಗ್ ಏನೋ ಇತ್ತು. ಬಟ್ ಅದರ್ ದ್ಯಾನ್ ದ್ಯಾಟ್ ಎಲ್ಲ ರೀಸ್ನಬಲ್ ಆಗಿತ್ತು. ಆ್ಯಂಡ್ ನಾನಲ್ಲಿ ಇಷ್ಟೊಂದು ಪ್ರಾಡಕ್ಟ್ಸ್ ತೊಗೊಂಡೆ ಗೈಸ್. ಸೊ ಆ ಪ್ರಾಡಕ್ಟ್ಸ್ ಜಪಾನ್ ಪ್ರಾಡಕ್ಟ್ಸನ್ನು, ಓಕೆ ಒಂದು ನಿಮಿಷ, ಜಪಾನ್ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪ್ರಾಡಕ್ಟ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಕಮಾನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಪ್ರಾಡಕ್ಟ್. ಆಯಿತಾ? ಫಸ್ಟ್ ಪ್ರಾಡಕ್ಟ್ ದೊಡ್ಡ ಪ್ರಾಡಕ್ಟ್ ಗೈಸ್. ಇಟ್ಸ್ ಅ ಮಿರರ್ ಗೈಸ್. ಇಟ್ಸ್ ಅ ಮಿರರ್. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಓಪನ್ ಕೂಡ ಮಾಡಿಲ್ಲ, ಇವಾಗಲೇ ಓಪನ್ ಮಾಡ್ತಿರೋದು. ಐ ವಿಲ್ ಜಸ್ಟ್ ಶೋ ಯು ಗೈಸ್ ಹೆಂಗಿದೆ ಅಂತ. ತುಂಬ ಗೊತ್ತಿದೆ ಗೈಸ್. ವಾವ್ ಗೈಸ್, ದಿಸ್ ಇಸ್ ಅ ಮಿರರ್ ಗೈಸ್. ಮಿರರ್ ಟಡಾನ್. ಆ್ಯಂಡ್ ಹಿಂದೆಗಡೆ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದನ್ನು ನಾನು ಯಾಕೆ ತಗೊಂಡೆ ಅಂದರೆ, ವಾವ್, ಸೊ ನೈಸ್. ಈಗ ನಾನು ಯೂಶ್ವಲಿ ಮೇಕಪ್ ವಿಡಿಯೋಸ್ ಮಾಡಬೇಕಾದ್ರೆ, ಇಲ್ಲ ರೆಡಿ ಆಗಬೇಕಾದ್ರೆ ಅಲ್ಲಿ ಹೋಗಿ ನಿಂತು ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ನಾವೆಲ್ಲಿ ಬೇಕಲ್ಲೇ ಇಟ್ಕೊಂಡು ಆರಾಮ್ಸೆ ಈಸಿಯಾಗಿ ಮೇಕಪ್ ಎಲ್ಲ ಮಾಡ್ಬೋದು. ಆ್ಯಂಡ್ ಯು ಗೈಸ್ ವೋಂಟ್ ಬಿಲೀವ್, ನಾನು ಎಲ್ಲದ್ರದ್ದು ಪ್ರೈಸ್ ಹೇಳಲ್ಲ, ಬಟ್ ಇದ್ರ ಪ್ರೈಸ್ ನಾನು ಹೇಳಲೇಬೇಕು ಗೈಸ್. ಐ ನೋ ನೀವೆಲ್ಲರೂ ಅರೌಂಡ್ ಒಂದು 500-600 ರೇಂಜಿಗೆ ನೋಡಿ ಅಂದ್ಕೊಂಡಿರ್ತಾನೆ. ಅದು ಬಿಕಾಸ್ ಮಾಲ್ ಅಲ್ವಾ. ಆ್ಯಂಡ್ ಆ ಮಾಲಲ್ಲಿ ಈ ಥರ ಒಂದು ಸ್ಟೋರ್ ಇದ್ದು ಎಷ್ಟಿರ್ಬೋದು ಅಂತ. ಗೈಸ್ ಟ್ರಸ್ಟ್ ಮೀ, ಇದು ಬಂದು 349, ಜಸ್ಟ್ 350 ರುಪೀಸ್ಗೆ ಐ ಗಾಟ್ ದಿಸ್ ಬ್ಯೂಟಿಫುಲ್ ಆ್ಯಂಡ್ ಸಚ್ ಅ ಬಿಗ್ ಮಿರರ್ ಗೈಸ್. ಇಲ್ಲೇ ಇದೆ MRP 349 ರುಪೀಸ್. ದ ಬೆಸ್ಟ್ ಒನ್. ಹಾಗೆ ನೆಕ್ಸ್ಟ್ ಬಂದು ಇದು, ಇಟ್ಸ್ 99 ರುಪೀಸ್ ಆಯಿತಾ. ಇದು ಆ್ಯಸ್ ಯು ಕ್ಯಾನ್ ಸಿ, ದಿಸ್ ಇಸ್ 99 ರುಪೀಸ್. ಇದು ಯಾಕೆ ಅಂತಂದರೆ, ಇದನ್ನ ಬಾಡಿ ಮಸಾಜರ್ ಅಂತಾರೆ. ಆ್ಯಂಡ್ ಇದ್ರ ಹಿಂದೆಗಡೆ ಇಲ್ಲಿ, ಇಫ್ ಯು ಗೈಸ್ ಕ್ಯಾನ್ ಸಿ, ಐ ಡೋಂಟ್ ನೋ, ಇಲ್ಲಿ ಅವರು ಕೊಟ್ಟಿದ್ದಾರೆ ಹೆಂಗೆ ಯೂಸ್ ಮಾಡಬೇಕು ಅಂತ. ಇಲ್ಲಿಗಾಗಲಿ ಆ್ಯಂಡ್ ನಿಮ್ಮ ಲೆಗ್ಗಿಗಾಗಲಿ ಹೆಂಗೆ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಜಸ್ಟ್ 99 ರುಪೀಸ್ ಗೈಸ್. ಐ ಡೋಂಟ್ ನೋ ಹೆಂಗಿರುತ್ತೆ ಅಂತ, ಬಟ್ ಐ ಫೆಲ್ಟ್ ಕ್ಯೂಟ್ ಆ್ಯಂಡ್ 99 ವಾಸ್ ವರ್ತ್. ಆ ರೀಸನಿಗೆ ತೊಗೊಂಡಿದ್ದು ನಾನು. ಆ್ಯಂಡ್ ನೆಕ್ಸ್ಟ್ ಬಂದು 3D ಫೇಸ್ ಮಾಸ್ಕ್ ಅಂತ. ಇದರಲ್ಲಿ 15 ಪೀಸ್ ಇದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು, ಓಕೆ ಹೇಳ್ಬಿಡ್ತೀನಿ, 149 ರುಪೀಸ್ ಗೈಸ್ ಇದು. ಸೊ ಇದನ್ನು ಕೂಡ ನಾನು ಟ್ರೈ ಮಾಡಿಲ್ಲ ಹೆಂಗೆ ಏನು ಅಂತ. ಐ ಜಸ್ಟ್ ಹ್ಯಾವ್ ಟು ಸಿ. ಇವಾಗ ಓಪನ್ ಮಾಡಿ
ಓಕೆ, ಯಾ, ನೈಸ್ ನೈಸ್ ಗೈಸ್, ನೈಸ್. ಹಿಂಗೆ ತೆಗೆದು ಯು ಹ್ಯಾವ್ ಟು ವೇರ್ ಇಟ್ ಲೈಕ್ ದಿಸ್. ಕೂಲ್, ಚೆನ್ನಾಗಿದೆ ಗೈಸ್. 15 ಪೀಸ್ ಇದೆ ಇದರಲ್ಲಿ. ಯು ಕ್ಯಾನ್ ರಿಯೂಸ್, ಬಟ್ ಯಾ, ಸಮ್ಟೈಮ್ಸ್ ಹೈಜೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮ್ಟೈಮ್ಸ್ ಯು ಕ್ಯಾನ್ ರಿಯೂಸ್ ಆ್ಯಸ್ ವೆಲ್. ಸೊ ದಿಸ್ ಇಸ್ 15 ಪೀಸ್ ಇದೆ. ಆ್ಯಂಡ್ 15 ಪೀಸ್ ಫಾರ್ 149. ಐ ಫೆಲ್ಟ್ ವರ್ತ್. ಅದಕ್ಕೆ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಬಂದು ನಯಾಸಿನಮೈಡ್ ಆ್ಯಂಡ್ ವ್ಯಾಸ್ಲಿನ್ ಮಾಯ್ಸ್ಟ್ ಎಲಾಸ್ಟಿಕ್ ಶೀಟ್ಸ್. ಇದು 3 ಶೀಟ್ಸ್ ಇದೆ ಇದರಲ್ಲಿ. ಆ್ಯಂಡ್ ಇದು ಅಷ್ಟೇ ತುಂಬ ಕಡಿಮೆ ಪ್ರೈಸಿಗೆ ತೊಗೊಂಡಿತ್ತು. ಆ್ಯಂಡ್ ಈ ಪ್ರೈಸನ್ನು ನೀವೇ ಗೆಸ್ ಮಾಡಿ ಗೈಸ್ ಎಷ್ಟು ಅಂತ. ಆ್ಯಂಡ್ ಇದನ್ನು ನಾನು ತುಂಬ ಹುಡುಕ್ತಾ ಇದ್ದೆ ಕೂಡ, ಅಂದರೆ ಒಂದ್ಸಲಿ ಟ್ರೈ ಮಾಡೋಣ ಹೆಂಗಿರುತ್ತೆ ಅನ್ನೋ ರೀಸನಿಗೆ. ಸೊ ಯಾ, ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಇದು ಒಂದು ನಾರ್ಮಲ್ ಮಾಸ್ಕ್. ಇದರಲ್ಲಿ 5 ಪೀಸ್ ಇರುತ್ತೆ, ಗ್ರೇ ಕಲರ್. ಆ್ಯಂಡ್ ಇದು ಅಷ್ಟೇ ತುಂಬ ಕಡಿಮೆ ಪ್ರೈಸಿಗೆ ತೊಗೊಂಡಿದ್ದು. ಇದು ಕ್ಯೂಟಾಗಿದೆ ಅಂತ ತೊಗೊಂಡ್ಬಿಟ್ಟಿದ್ದೀನಿ ಗೈಸ್ ನಾನೆಲ್ಲನೂ. ಆ್ಯಂಡ್ ಇದು ಅಷ್ಟೇ ಗೈಸ್, ಇಟ್ಸ್ ವೆರಿ ಕ್ಯೂಟ್, ಪುಟಾಣಿದು. ಆ್ಯಂಡ್ ಇದು ಯಾಕಂದರೆ ಇವಾಗ ಮಾಯ್ಶ್ಚರೈಸರ್ ಎಲ್ಲ ನಾವು ಕೈಯಲ್ಲಿ ಹೀಗೆ ಎತ್ಕೋತೀವಿ, ಬೈ ಚಾನ್ಸ್ ನೇಲ್ಸ್ ಹಾಕಿದರೆ ಯು ಕಾಂಟ್ ಯೂಸ್ ಇಟ್. ಸೊ ಅದಕ್ಕೆ ಇದು. ವಾವ್, ನೋಡೋಕ್ಕೆ ಎಷ್ಟು ಕ್ಯೂಟ್ ಇದೆ ಗೈಸ್. ಸಿ, ಸ್ಪೂನ್ ಥರ ಇದೆ, ಹಿಂಗೆ ತೊಗೊಂಡು ಹಿಂಗೆ ಹಾಕೋ ತಣ್ಣಗಿದೆ ಗೈಸ್. ಇದು ಅಷ್ಟೇ ತುಂಬ ಕಡಿಮೆ ಪ್ರೈಸ್. ಈ ಥರ ಛೋಟಾ ಮೋಟಾ ಐಟಮ್ಸ್ ಎಲ್ಲ ಇಷ್ಟು ಕಡಿಮೆಗೆ ಆ್ಯಂಡ್ ತುಂಬ ಕ್ಯೂಟಾಗಿತ್ತು, ಅದಕ್ಕೋಸ್ಕರ ಐ ಟುಕ್ ಇಟ್. ಇದನ್ನ 2 ವೇ ಸ್ಪ್ಯಾಚುಲಾ ಅಂತಾರೆ, ವಿತ್ ಡೆಡಿಕೇಟೆಡ್ ಕೇಸ್ ಕೂಡ. ಯಾ, ನೆಕ್ಸ್ಟ್ ನಾನು ವ್ಲಾಗ್ಸಲ್ಲಿ ನನ್ನ ಫ್ಯಾಷನ್ ಫಿಕ್ಸ್ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀನಿ ಗೈಸ್ ಹೌ ಡು ಐ ಯೂಸ್ ಇಟ್ ಅಂತ. ನೆಕ್ಸ್ಟ್ ಯಾ, ಇದು ಒಂದು. ಇದು ಫಾರ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವಲ್ಲಿಗೆ. ಆ್ಯಂಡ್ ಇದು ಕೂಡ ತುಂಬ ಕಡಿಮೆ ಪ್ರೈಸ್ ಗೈಸ್. ಕ್ಯೂಟ್ ಐಟಮ್ಸ್, ಕ್ಯೂಟ್. ಆ್ಯಂಡ್ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಫೇಶಿಯಲ್ ಹೇರ್ ರಿಮೂವಲ್ ಇದು. ಆ್ಯಂಡ್ ಇದು ನಾರ್ಮಲ್ ಬೇಸಿಕ್ ಪ್ರೈಸ್ ಏನಿರುತ್ತೆ ಅದೇ ಇದೆ ಇದು ಕೂಡ. ಆಮೇಲೆ ಇದು, ಯು ಮೈಟ್ ಫೀಲ್ ದಿಸ್ ಇಸ್ ಅ ಪರ್ಫ್ಯೂಮ್ ಅಂತ, ಬಟ್ ಇಟ್ಸ್ ನಾಟ್ ಪರ್ಫ್ಯೂಮ್. ರೂಮ್ ಫ್ರೇಗ್ರೆನ್ಸ್ ಮಿಸ್ಟ್ ಇದು, ಲ್ಯಾವೆಂಡರ್ ಫ್ಲೇವರ್. ವಾವ್, ಘಮ ಅಂತ ಇದೆ. ಲ್ಯಾವೆಂಡರ್, ವಾವ್. ನಂಗೆ ಎಲ್ಲರೂ ವಾಸನೆ ಅಂತಾರೆ, ಬಿಕಾಸ್ ನಂಗೆ ಈ ಥರ ಫ್ರೇಗ್ರೆನ್ಸ್ ಇರೋ ಐಟಮ್ಸ್ ತುಂಬ ಇಷ್ಟ ಗೈಸ್. ಆ್ಯಂಡ್ ಅಷ್ಟು ಬಿಟ್ಟು ಇಷ್ಟು ಛೋಟಾ ಮೋಟಾ ಐಟಮ್ಸ್ ತೊಗೊಂಡೆ. ಇದು ಬಂದು ಲೈಕ್ ಫಾರ್ ಕರ್ಲಿಂಗ್. ಇದು ಒಂದು ಚೆನ್ನಾಗಿತ್ತು, ರಬ್ಬರ್ ಬ್ಯಾಂಡ್. ಆ್ಯಂಡ್ ಇದು ಒಂದು ಬೋ ಥರದ್ದು. ಆ್ಯಂಡ್ ಇದು ಒಂದು ಕೂಂಬ್ ಫುಲ್ ಓಪನ್ ಮಾಡಬೇಕು ಹೀಗೆ. ಇದು ಬಂದು ಹೇರ್ ಕ್ಲಿಪ್. ಇದು ಬಂದು ರಬ್ಬರ್ ಬ್ಯಾಂಡ್ಸ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಓಕೆ, ಇದೆರಡು ಆ ಸ್ಟೋರ್ದಲ್ಲ, ಇದೆರಡು ಬೇರೆ ಸ್ಟೋರ್ದು. ಬಟ್ ಇದನ್ನು ತೋರಿಸ್ತೀನಿ ನಾನು ಏನು ತಗೊಂಡಿದ್ದೀನಿ ಅಂತ. ಗೈಸ್, ದಿಸ್ ಇಸ್ ಸೋ ಕ್ಯೂಟ್ ಗೈಸ್. ನೋಡಿ ಹೆಂಗಿದೆ ಇದು. ಐ ಡೋಂಟ್ ನೋ, ಕಾಣಿಸಿದ್ದೇಳು. ಲವ್ ಯು. ಸೊ ನಾನು ಹೇಳಿದ್ದೀನಿ, ಐ ಲವ್ ಯು. ವಾವ್ ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಿ, ಟನಾನ್. ಸೊ ಕ್ಯೂಟ್, ಚೆನ್ನಾಗಿದೆ ಗೈಸ್. ಇದು ಒಂದು ತಗೊಂಡೆ. ಆ್ಯಂಡ್ ಇದು ಒಂದು ಇವಾಗ ಟ್ರೆಂಡಿಂಗಲ್ಲಿದೆ, ಐ ಡೋಂಟ್ ನೋ, ಆಕ್ವಾಲಾಜಿಕಾ ರಿಫ್ರೆಶ್ ಓಷನ್ ಬ್ರೀಸ್ ಪರ್ಫ್ಯೂಮ್ ಬಾಡಿ ಮಿಸ್ಟ್ ಆ್ಯಂಡ್ ಕಮ್ ಹೇರ್ ಮಿಸ್ಟ್. ಇದು ಪ್ಯಾಕೇಜಿಂಗ್ ಕೂಡ ಕ್ಯೂಟ್ ಇದೆ. ವೆರಿ ನೈಸ್. ಇದು ಬಾಡಿ ಮಿಸ್ಟ್ ಆ್ಯಂಡ್ ಹೇರ್ ಮಿಸ್ಟ್ ಬೋತ್ ಯು ಕ್ಯಾನ್ ಯೂಸ್. ಇದೆರಡು ನಾನು ಈ ಸ್ಟೋರೆಲ್ಲ ತೊಗೊಂಡಿದ್ದು, ಬೇರೆ ಸ್ಟೋರಲ್ಲಿ ಪಕ್ಕದ ಸ್ಟೋರಲ್ಲಿ ತೊಗೊಂಡಿದ್ದು ಗೈಸ್. ಸೊ ಇಷ್ಟು ಐಟಮ್ಸಿಗೆ ಐ ಪೇಡ್ ವೆರಿ ಲೆಸ್. ಆ್ಯಂಡ್ ಇಷ್ಟು ಐಟಮ್ಗಳೇ, ಇಷ್ಟೊಂದು ಐಟಮಿಗೆ. ಆ್ಯಂಡ್ ಐ ಫೆಲ್ಟ್ ಇಟ್ ವಾಸ್ ವರ್ತ್ ದ ಪ್ರೈಸಸ್ ಅಂತ.
ಇಟ್ ವಾಸ್ ವೆರಿ ಕ್ಯೂಟ್. ಸೊ ಐ ರೆಕಮೆಂಡ್ ನೀವು ಕೂಡ ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ. ಯು ಮೈಟ್ ಲೈಕ್ ಸಮ್ ಪ್ರಾಡಕ್ಟ್ಸ್ ಅಂತ ಅಷ್ಟೇ, ನಿಮಗೂ ಯಾವುದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆಗ್ಬೋದು ಅಂತ. ಆ್ಯಂಡ್ ಈ ಬ್ಯಾಗು ಅಷ್ಟೇ, ಇಟ್ಸ್ ಅ ವಾಟರ್ ಪ್ರೂಫ್ ಬ್ಯಾಗ್. ಅಲ್ಲೇ ತೊಗೊಂಡಿದ್ದು, ಸುಮ್ಮನೆ ಪೇಪರ್ ಬ್ಯಾಗ್ ಕೊಡೋ ಬದಲು ಇದನ್ನು ನಾನು ಬೇರೆ ಕಡೆಗೂ ಕ್ಯಾರಿ ಮಾಡ್ಬೋದು ಅಂತ ಐ ಟುಕ್ ದಿಸ್. ಇಟ್ಸ್ ವೆರಿ ಕ್ಯೂಟ್. ಆ್ಯಂಡ್ ಯಾ, ಇದು ನನ್ನ ಜಪಾನ್ ಕಲೆಕ್ಷನ್ಸ್ ಫಾರ್ ರೈಟ್ ನೌ. ನೋಡೋಣ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಎಲ್ಲಾದರೂ ಈ ಕೊರಿಯನ್ ಪ್ರಾಡಕ್ಟ್ಸ್ ಆಗಲಿ, ಈ ಥರ ಜಪಾನ್ ಪ್ರಾಡಕ್ಟ್ಸ್ ಆಗಲಿ ಎಲ್ಲಾದರೂ ಸಿಗುತ್ತೆ ಅಂತ ನಿಮಗೆ ಗೊತ್ತಿದ್ದರೆ, ಇಲ್ಲಿ ಕ್ಲೋದಿಂಗ್ ಅಂಗಡೀಸ್ ಆಗಲಿ, ಐ ಮೀನ್ ಟು ಸೇ ಕ್ಲೋದಿಂಗ್ ಬ್ರ್ಯಾಂಡ್ಸ್, ಕ್ಲೋದಿಂಗ್ ಶಾಪ್ಸ್, ಕೊರಿಯನ್, ಜಪಾನ್ ಈ ಥರ ಡಿಫ್ರೆಂಟ್ ಆಗಿರೋವಂಥದ್ದು ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಹೋಗಿ ವಿಸಿಟ್ ಮಾಡಿ ಅಲ್ಲಿ ಕೂಡ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಐ ಆಮ್ ವೇಟಿಂಗ್ ಟು ಯೂಸ್ ಈ ಪ್ರಾಡಕ್ಟ್ಸ್. ಒಂದೊಂದೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾದ್ರೆ ನಾನು ಎಲ್ಲಿ ತೊಗೊಂಡಿದ್ದು ಅಂತ ಅವಾಗ ಹೇಳ್ತೀನಿ ನಿಮಗೆ. ಅಷ್ಟೇ, ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಐ ಥಾಟ್ ಇದನ್ನ ರೆಕಾರ್ಡ್ ಮಾಡಿ ಶೇರ್ ಮಾಡೋಣ ಅಂತ, ಸೊ ಅದಕ್ಕೆ ಐ ಶಾರ್ಟ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಅಂದರೆ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಯು ವಿಲ್ ಗೆಟ್ ಆಲ್ ದ ಅಪ್ಡೇಟ್ಸ್. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ. ಸೊ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್, ಗುಡ್ ನೈಟ್.